ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ವಿಡಿಯೋ ಮಾಡೋದಕ್ಕೆ, ಟೈಮೇ ಆಗ್ತಾಯಿಲ್ಲ. ಸೊ ಹಾಗಾಗಿ ಇನ್ಮೇಲೆ ಆದಷ್ಟು ರೆಗ್ಯುಲರಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ಸಿಂಪಲ್ಲಾಗಿ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡೋವಂಥದ್ದು, ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಕೊಂಬಿಡ್ಬೋದು. ನಾನು ಮೊದಲಿಗೆ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೊಂದು ಚಿಟಿಕೆ ಅರಿಶಿನ ಹಾಕಿ 1 ಟೀ ಸ್ಪೂನಷ್ಟು ಖಾರದ ಪುಡಿ, ಅದರ ಅಚ್ಚ ಖಾರದ ಪುಡಿ ಹಾಕಿ ನಾನು ಬೇಯಿಸಿದಂಥ ಮೊಟ್ಟೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊಟ್ಟೆನ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಮತ್ತು ಮೊಟ್ಟೆಗೆ ಸ್ವಲ್ಪ ಖಾರ ಖಾರ ಮೇಲ್ಗಡೆ ಇರೋ ವೈಟ್ ಬೈಟ್ ಏನಿರುತ್ತಲ್ಲ, ಸೊ ಎಲ್ಲೋ ಬೈಟ್ಗಿನ್ನ ವೈಟ್ ಬೈಟ್ ಚೆನ್ನಾಗಿರುತ್ತಲ್ಲ, ಅದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ, ಚೆನ್ನಾಗಾಗುತ್ತೆ. ಮೊದಲಿಗೆ ಇದನ್ನು ಮಾಡಿ ನಾವು ಸಪ್ರೇಟಾಗಿ ಇಟ್ಕೊಂಬಿಡ್ಬೇಕು. ಹಾಗಾಗಿ ಮೊದಲೇ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಮೊಟ್ಟೆ ನಾನು ಫಸ್ಟ್ ಬೇಯಿಸಿ ಇಟ್ಕೊಬಿಟ್ಟು ಇದನ್ನು ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ. ಹಾಗಾಗಿ ಅಷ್ಟೇ, ಇನ್ನೇನಿಲ್ಲ. ನಾನಿಲ್ಲಿ ಮೊಟ್ಟೆ ತೊಗೊಂಡಿದ್ದು ನೋಡಿ, ಇಷ್ಟ ಆದರೆ ಸಾಕಾಗತ್ತೆ. ಇವಾಗ ಇನ್ನೊಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ರೆಡಿ ಮಾಡಿಕೊಂಡೆ. ಅದಕ್ಕೆ 2 ಚಿಕ್ಕದಾಗಿರೋದು 1 ಅಥವಾ 2 ಪಲಾವ್ ಎಲೆ ಮತ್ತು ಹೋಲ್ ಸ್ಪೈಸಸ್ ಹಾಕ್ಕೊಂಬಿಡಿ. ನಾನಿಲ್ಲಿ ಚಕ್ಕೆ, ಲವಂಗ, ಅನಾನಸು ಮತ್ತು ಸೋಂಪು ಹಾಕ್ಕೊಂಡಿದ್ದೀನಿ. ನೀವು ಹೋಲ್ ಸ್ಪೈಸಸ್ ಏನಿರುತ್ತೆ ನಿಮ್ಮ ಮನೇಲಿ ಅದನ್ನು ಹಾಕ್ಕೊಳ್ಳಿ. ಇದು ಫ್ರೈ ಆಗ್ತಿದ್ದಂಗೆ ನಾನಿಲ್ಲಿ ಉದ್ದಕ್ಕೆ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದ್ರ ಜೊತೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಫ್ರೈ ಆಗಬೇಕು. ಈರುಳ್ಳಿ ಆದಷ್ಟು ಕೆಂಪಗೆ, ಸ್ವಲ್ಪ ನಾವು ಬಿರಿಯಾನಿಗೆಲ್ಲ ಚಿಕನ್ ಬಿರಿಯಾನಿ ಮಾಡಿದಾಗ ಎಷ್ಟು ಕೆಂಪಾಗುತ್ತಲ್ಲ ಆ ರೀತಿ ಅಷ್ಟು ಆದರೆ ಸಾಕು, ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಒಳ್ಳೆ ಫ್ಲೇವರು ಮತ್ತು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಅಂತೇಳಿ. ಇವಾಗ ಇದಕ್ಕೆ ನಾನಿಲ್ಲಿ ಒಂದು 3 ಹಸಿಮೆಣ್ಸಿನ್ಕಾಯಿನ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಮತ್ತು ಒಂದು 10 ಎಸಳು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ನಾನು ಇಲ್ಲಿ ಖಾರನೂ ಯೂಸ್ ಮಾಡ್ತೀನಿ, ಮೆಣಸಿನ್ಕಾಯಿ ನೋಡಿ ಮಾಡ್ಕೊಳ್ಳಿ. ಇದು ಅಷ್ಟು ಖಾರ ಇಲ್ಲ ಮೆಣಸಿನ್ಕಾಯಿ, ಹಾಗಾಗಿ ನಾನಿಲ್ಲಿ 3 ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಅಷ್ಟೇ, ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಸೊ ಇದೇ ಥರ ಸಿಂಪಲ್ ಅಡುಗೆ, ಬೇಗ ಮಾಡುವಂಥದ್ದು, ಈಸಿಯಾಗಿ ಮಾಡುವಂಥ ಅಡುಗೆಗಳಿಗೆ ನನ್ನ ಚಾನಲ್ನ ಭೇಟಿ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ನೋಡಿ, ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ಹಸಿ ವಾಸನೆನೂ ಹೋಗಿದೆ ಶುಂಠಿ ಬೆಳ್ಳುಳ್ಳಿದು. ಇವಾಗ 1/4 ಟೀ ಸ್ಪೂನಷ್ಟು ಅರಿಶಿನ ಮತ್ತು 1 ಟೇಬಲ್ ಸ್ಪೂನಷ್ಟೇ ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದು ಖಾರ ಇಲ್ಲ, ಹಾಗಾಗಿ 1 ಟೀ ಸ್ಪೂನಷ್ಟು ಧನಿಯಾ ಪೌಡರು. ಹಾಗೆ ಇಲ್ಲಿ ಬಿರಿಯಾನಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ, ನೀವು ಯಾವ ಬ್ರ್ಯಾಂಡ್ದಾದರೂ ಯೂಸ್ ಮಾಡಿ. ನಾನು ಇಲ್ಲೊಂದು 1/4 ಟೀ ಸ್ಪೂನ್ ಅಷ್ಟೇ ಯೂಸ್ ಮಾಡ್ತಾ ಇರೋದು, ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಅದನ್ನು ಕೂಡ ಇಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. 3 ಬಿರಿಯಾನಿ ಪೌಡರ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ನೀವು ಯಾವ ಬ್ರ್ಯಾಂಡ್ದಾದರೂ ಹಾಕ್ಕೊಳ್ಳಿ, 1/4 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಮೊದಲೇ ಇದಕ್ಕೆ 2 ಟೊಮೆಟೋನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದ್ರ ಜೊತೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ, ಟೊಮೆಟೊನೂ ಕೂಡ ಇದ್ರ ಜೊತೆಲಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಚೆನ್ನಾಗಿ ಕಲರ್ ಬರುತ್ತೆ. ಹಾಗಾಗಿ ಮತ್ತು ಹಾಕಿರೋ ಮಸಾಲೆ ಕೂಡ ಇವಾಗ ಟೊಮೆಟೊ ಹಾಕೋದ್ರಿಂದ ಮತ್ತೆ ಇನ್ನೊಂದು ಸರಿ ಬೇಯುತ್ತೆ. ನೋಡಿ, ಇದಾದಮೇಲೆ ನಾನಿಲ್ಲಿ ಕೊತ್ತಂಬರಿ ಮತ್ತು ಪುದೀನನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಆ ಪೇಸ್ಟ್ ಕೂಡ ಇದ್ರ ಹಾಕ್ಕೊತಾ ಇದ್ದೀನಿ. ಇವಾಗ ಪೇಸ್ಟ್ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಇವಾಗ ಹಾಕ್ಕೊಳ್ಳೋ ಅಂಥದ್ದು. ಯಾವಾಗಲೂ ಈ ರೀತಿ ಟೊಮೆಟೊ ಹಾಕಾದ್ಮೇಲೆ ಈ ಪೇಸ್ಟ್ ಹಾಕ್ಕೊಳ್ಳಿ, ಒಳ್ಳೆ ಕಲರು ಮತ್ತು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಹುರಿದಾದ್ಮೇಲೆ ಮೊದಲೇ ನೆನೆಸಿಟ್ಟಂತಹ ಅಕ್ಕಿನ ಇದ್ರ ಜೊತೆಯಲ್ಲಿ ನಾವು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ. ಮೊದಲಿಗೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ಆ ಅಕ್ಕಿ ಇದನ್ನು ಹಾಕಿ ಒಂದು ನಿಮಿಷ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ, ಸಾಕಾಗತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾನು ಇಲ್ಲಿ ನೀರನ್ನ ಬಳಸ್ಕೊತಾ ಇರೋದು, ಪುದೀನ ಮತ್ತು ಕೊತ್ತಂಬರಿ ಏನು ರುಬ್ಬಿಟ್ಟಿದ್ನಲ್ಲ ಪೇಸ್ಟು, ಅದೇ ಜಾರ್ಗೆ ಹಾಕಿ ನೀರನ್ನ ಬಳಸ್ಕೊತಾ ಇದ್ದೀನಿ. ನೋಡಿ, ನಾನು ಇದು 1 ಲೋಟ, ಇದರಲ್ಲಿ 1 ಲೋಟ ಅಕ್ಕಿ ಹಾಕಿದ್ದೆ, ಹಾಗಾಗಿ 2 ಲೋಟ ನೀರನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೇ ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಎಲ್ಲೂ ಹಾಕಿರಲಿಲ್ಲ, ಹಾಗಾಗಿ ಇವಾಗ ಹಾಕ್ಕೊತಾ ಇರೋದು. ಉಪ್ಪು ಹಾಕಾದ್ಮೇಲೆ ಒಂದು ಸರಿ ನೀಟಾಗಿ ಅದನ್ನು ತಿರ್ಕೊಂಡ್ರೆ ಸಾಕಾಗುತ್ತೆ, ಯಾಕೆಂದರೆ ಮೇಲೆ ಕೆಳಗಡೆ ಎಲ್ಲ ಅಕ್ಕಿಗೆಲ್ಲ ಉಪ್ಪು ಹಿಡಿಬೇಕಲ್ಲ, ಹಾಗಾಗಿ ನೋಡಿ ಈ ರೀತಿ ತಿರುಗಿಸ್ಕೋಬೇಕಾಗತ್ತೆ. ಸೊ ಇವಾಗ ನಾವು ಮೊದಲೇ ಫ್ರೈ ಮಾಡಿಟ್ಕೊಂಡಂಥ ಮೊಟ್ಟೆ ಏನಿತ್ತಲ್ಲ ಅದನ್ನು ಇದ್ರ ಜೊತೆಯಲ್ಲೇ ಸೇರಿಸ್ಕೊಂಬಿಡೋಣ. ಮೊಟ್ಟೆನೂ ಹಾಕಿರೋದ್ರಿಂದ ಇವಾಗ ಮತ್ತೆ ಇದಕ್ಕೆ
ಕಸ್ತೂರಿ ಮೆಥಿ ಕೊನೆಯಲ್ಲಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಇಷ್ಟೆಲ್ಲ ಹಾಕೋಷ್ಟ್ರಲ್ಲಿ ಅದು ಒಂದು ಕುದಿ ಬರೋದಕ್ಕೆ ಶುರುವಾಗುತ್ತೆ. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಕರೆಕ್ಟಾಗಿದೆಯಾ ಅಂತೇಳಿ ನಾವು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಸಿದ್ರೆ ಸಾಕು. ಯಾಕೆ ಮೊಟ್ಟೆ ಆಲ್ರೆಡಿ ಬೆಂದಿರೋದ್ರಿಂದ ಅನ್ನ ತುಂಬ ಏನು ಬೇಯಿಸೋ ಅಷ್ಟು ಇರೋದಿಲ್ಲ, ಒಂದೇ ವಿಷಲ್ಗೆ ಸಾಕಾಗತ್ತೆ, ಚೆನ್ನಾಗಾಗತ್ತೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ತೀನಿ ನಾನು. ಸೊ ವಿಷಲ್ ಕೂಗಿತ್ತು ನೋಡಿ, ಹಾರಿದೆ. ನಾನು ಮೊಟ್ಟೆದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಬಿರಿಯಾನಿ ಒಳ್ಳೆ ಘಮ ಬರ್ತಾ ಇದೆ, ಚೆನ್ನಾಗೂ ಬಂದಿದೆ ಉದ್ರಾಗಿ. ಸೊ ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಎಗ್ ಬಿರಿಯಾನಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.